Hello everyone, welcome to Study Smart tutorial. Today I will explain death of a partner. So death of a partner ಅಲ್ಲಿ two pattern sums ಇದೆ. ಒಂದು with balance sheet, another one is without balance sheet. ಲಾಸ್ಟ್ ಕ್ಲಾಸಲ್ಲಿ ನಾನು ವಿತೌಟ್ ಬ್ಯಾಲೆನ್ಸ್ ಶೀಟ್ ಸಮ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ನಾನು ನಿಮಗೆ ವಿತ್ ಬ್ಯಾಲೆನ್ಸ್ ಶೀಟ್ ಇರೋಂಥ ಸಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. Ramya, Bhavya and Rakshita are partners sharing profit and losses in the ratio of 2:1:1. So ಇದು 3 ಪಾರ್ಟ್ನರ್ಸ್ದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಅಡ್ಜಸ್ಟ್ಮೆಂಟ್, ದ ಕ್ಯಾಪಿಟಲ್ ಆಫ್ ದ ಲಾಸ್ಟ್ ಬ್ಯಾಲೆನ್ಸ್ ಶೀಟ್, ಹಿಸ್ ಪ್ರಪೋರ್ಷನ್ ಆಫ್ ರಿಸರ್ವ್ ಫಂಡ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಹರ್ ಶೇರ್ ಆಫ್ ಪ್ರಾಫಿಟ್ ಟು ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ದ ಆವ್ರೇಜ್ ಪ್ರಾಫಿಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಟ್ರಾನ್ಸಾಕ್ಷನ್ಸ್. ಆವ್ರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 years ಆ್ಯಂಡ್ ಹರ್ ಶೇರ್ ಆಫ್ ಗುಡ್ವಿಲ್ ಆಫ್ ದ ಫರ್ಮ್ ಈಸ್ 3 years ಪರ್ಚೇಸ್ ಆಫ್ ದ ಆವ್ರೇಜ್ ಪ್ರಾಫಿಟ್. ಲಾಸ್ಟ್ 3 years ಪ್ರಾಫಿಟ್ ವರ್ 16,000, 17,000 ಆ್ಯಂಡ್ 15,000 ಆ್ಯಸ್ ಪರ್ ದ ಏಜ್ 26. ಸೊ ಇಲ್ಲಿ ಯಾರು ಡೈಡ್ ಆಗಿರೋದು ಅಂತ ಹೇಳಿದ್ರೆ ರಕ್ಷಿತಾ ಡೈಡ್ ಆಗಿರೋದು. ಸೊ ರಕ್ಷಿತಾ ಡೈಡ್ ಆಗಿರೋದು 1/7/2024 ಆ್ಯಂಡ್ ಆಲ್ಸೋ ಶಿ ವಿತ್ಡ್ರಾನ್ 5,000 ಅಪ್ ಟು ದ ಡೇಟ್ ಆಫ್ ಡೆತ್. ಪ್ರಿಪೇರ್ ರಕ್ಷಿತಾಸ್ ಎಕ್ಸಿಕ್ಯೂಟರ್ ಅಕೌಂಟ್. ಸೊ ಈಗ ಇಲ್ಲಿ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಎಕ್ಸಿಕ್ಯೂಟರ್ ಅಕೌಂಟನ್ನ ಪ್ರಿಪೇರ್ ಮಾಡಬೇಕು. ರಕ್ಷಿತಾದ್ದು ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಅದಕ್ಕೂ ಮುಂಚೆ ನಾವು ಸಮ್ಮಲ್ಲಿ ನಮಗೆ ಗುಡ್ವಿಲ್ ಡೈರೆಕ್ಟ್ ಗುಡ್ವಿಲ್ನ ಕೊಟ್ಟಿಲ್ಲ, ಲಾಸ್ಟ್ 3 years ಗುಡ್ವಿಲ್ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದ್ದು ಒಂದು ವರ್ಕಿಂಗ್ ನೋಟು ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ಆಫ್ ಗುಡ್ವಿಲ್. ಸೊ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ಲಲ್ಲಿ 3 years ಗುಡ್ವಿಲ್ನ ನೀವು ಬರ್ಕೊಳ್ಬೇಕು. ಫಸ್ಟು ಸಮ್ಮಲ್ಲಿ ಎಲ್ಲ ಪ್ರಾಫಿಟ್ ಆಗಿದೆಯಾ ಅಂತ ಚೆಕ್ ಮಾಡಿ, ಲಾಸ್ ಆಗಿದ್ದರೆ ಮೈನಸ್ ಮಾಡಬೇಕು. ಸೊ ಈಗ ನಮಗೆ ಸಮ್ಮಲ್ಲಿ ಲಾಸ್ ಅಂತ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಕೊಟ್ಟಿರೋದೆಲ್ಲವೂ ಕೂಡ ಪ್ರಾಫಿಟೇ ಕೊಟ್ಟಿದ್ದಾರೆ. ಸೊ 16,021, 22 ಅಲ್ಲಿ 17, 23 ಅಲ್ಲಿ 15, ಟೋಟಲ್ ಪ್ರಾಫಿಟ್ 48,000. ಸೊ ಗುಡ್ವಿಲ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಆ್ಯಾವ್ರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದೆನ್ ಅಲ್ಲಿ ಬರೋಂಥ ಆನ್ಸರ್ನ ನಾವು ಗುಡ್ವಿಲ್ನ ಫೈಂಡ್ ಔಟ್ ಮಾಡೋಕ್ಕಾಗೋದು. ಫಸ್ಟು ಆ್ಯಾವ್ರೇಜ್ ಪ್ರಾಫಿಟ್ಗೆ ಈಕ್ವೇಷನ್ಸ್ ಬಂದು ಟೋಟಲ್ ಪ್ರಾಫಿಟ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ ಅಂದರೆ ಇಲ್ಲಿ ಆ್ಯಡ್ ಮಾಡಿದ್ದೀವಲ್ಲ 48,000 ತಗೊಳ್ಬೇಕು. ನಂಬರ್ ಆಫ್ ಇಯರ್ಸ್ ಅಂತ ಹೇಳಿದ್ರೆ ಎಷ್ಟು ಇಯರ್ ಕೊಟ್ಟಿದ್ದಾರೆ ನೋಡಿ, 3 years ಇದೆ. ಸೊ ಡಿವೈಡೆಡ್ ಬೈ 3 ಮಾಡಿ, ಸೊ 16,000 ಬರುತ್ತೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಆ್ಯಾವ್ರೇಜ್ ಪ್ರಾಫಿಟ್ ಆ್ಯಂಡ್ ದೆನ್ ಗುಡ್ವಿಲ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಗುಡ್ವಿಲ್ ಅಂದಾಗ ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆ್ಯಾವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ಆ್ಯಾವ್ರೇಜ್ ಪ್ರಾಫಿಟ್ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಸೊ ನಂಬರ್ ಆಫ್ ಇಯರ್ ಪರ್ಚೇಸ್ ಅಂತ ಹೇಳಿದ್ರೆ ಸಮ್ಮಲ್ಲಿ ಲಾಸ್ಟ್ ಟ್ರಾನ್ಸಾಕ್ಷನಲ್ಲಿ ಕೊಟ್ಟಿದ್ದಾರೆ ಗುಡ್ವಿಲ್ ಆಫ್ ದ ಫರ್ಮ್ ಈಸ್ 3 years ಪರ್ಚೇಸ್ ಅಂತ ಹೇಳಿ. ಸೊ ಅದನ್ನು ನಾವು ತಗೊಳ್ಬೇಕಾಗಿರುತ್ತೆ. ಸೊ ಆವ್ರೇಜ್ ಪ್ರಾಫಿಟ್ ಎಷ್ಟಿರೋದು 16, ಅದಕ್ಕೆ ಇಂಟು 3 ಮಾಡಿ 48,000 ಬರುತ್ತೆ. ಇದು ಟೋಟಲ್ ಗುಡ್ವಿಲ್ ಆಫ್ ದ ಫರ್ಮ್. ಓಕೆ, ಸೊ ಸಮ್ಮಲ್ಲಿ ನಮಗೆ ಕೊಟ್ಟಿರೋದು ಯಾವುದು, ಫರ್ಮ್ ಗುಡ್ವಿಲ್ ಕೊಟ್ಟಿದ್ದಾರೆ. ಸೊ ಫರ್ಮ್ ಗುಡ್ವಿಲ್ ಇದ್ದಾಗ ಡೆತ್ತಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಫಸ್ಟು ನಾವು ಶೇರ್ನ ಅಪ್ಲೈ ಮಾಡ್ಕೊಳ್ಬೇಕು. ರಮ್ಯಾ, ಭವ್ಯ ಆ್ಯಂಡ್ ರಕ್ಷಿತಾ 2:1:1 ಇದೆ. ಇಲ್ಲಿ ಡೈಡ್ ಆಗಿರೋದು ರಕ್ಷಿತಾ. ಸೊ 48,000 ಇಂಟು 1/4 ರಕ್ಷಿತಾಂದು ಶೇರನ್ನು ಅಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ, 12,000 ಬರುತ್ತೆ. ಈ 12,000ನ ಯಾರು ರಿಸೀವ್ ಮಾಡ್ತಾರೆ ಆಫ್ಟರ್ ದ ಡೆತ್ ಆಫ್ ರಕ್ಷಿತಾ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ದ ಗುಡ್ವಿಲ್ ಅಮೌಂಟ್ ಈಸ್ ಓನ್ಲಿ ಎಂಜಾಯ್ಡ್ ಬೈ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್. ಇಯರ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಆರ್ ರಮ್ಯಾ ಆ್ಯಂಡ್ ಭವ್ಯ. ರಮ್ಯಾ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಭವ್ಯ ಕ್ಯಾಪಿಟಲ್ ಅಕೌಂಟ್. 12,000 ಇಂಟು ರಕ್ಷಿತಾದು ಶೇರ್ನ ಕ್ಯಾಲ್ಕುಲೇಷನ್ಗೆ ತಗೊಳ್ಳಂಗಿಲ್ಲ. ಸೊ ಇನ್ನು ಇರೋ ಅಂಥ ಶೇರ್ ಎಷ್ಟಿದೆ, 2 + 1 = 3, 2/3, 1/3, 8,000, 4,000. ಅಂದರೆ ಇಲ್ಲಿ ನಮಗೆ ಗುಡ್ವಿಲ್ಲು ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂದಾಗ ನಾವು ಫಸ್ಟು ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಸಮ್ಮಲ್ಲಿ ಲಾಸ್ಟ್ 3 years ಪ್ರೀವಿಯಸ್ ಇಯರ್ದು ಪ್ರಾಫಿಟ್ ಇದೆ ಅಂದಾಗ ಫಸ್ಟು ಆ್ಯಾವ್ರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿ ನೆಕ್ಸ್ಟು ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಗುಡ್ವಿಲ್ನ ಫೈಂಡ್ ಔಟ್ ಮಾಡಿದ ನಂತರ
ಫಸ್ಟು ಯಾರು ಡೈಡ್ ಆಗಿದ್ದಾರೆ ಅವ್ರದ್ದು ಶೇರ್ಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಗೆ ಆ ಗುಡ್ವಿಲ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ. ಸೊ ಇದು ಗುಡ್ವಿಲ್ ಕ್ಯಾಲ್ಕುಲೇಷನ್. ಅದೇ ರೀತಿ ಫೋರ್ತ್ ಟ್ರಾನ್ಸಾಕ್ಷನ್ ನೋಡಿ, ಅಲ್ಲಿ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ದ ಆ್ಯಾವ್ರೇಜ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲೂ ಕೂಡ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ಗೆ ವ್ಯಾಲ್ಯೂ ಕೊಟ್ಟಿಲ್ಲ. ಈ ವ್ಯಾಲ್ಯೂನ ನಾವು ಯಾವುದ್ರ ಬೇಸ್ ಮೇಲೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಆ್ಯಾವ್ರೇಜ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ನು. ಸಮ್ಮಲ್ಲಿ ಆ್ಯಾವ್ರೇಜ್ ಪ್ರಾಫಿಟ್ ಅಂದರೆ ಲಾಸ್ಟ್ 4 ಇಯರ್ಸ್ 3 ಇಯರ್ಸನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದಾಗ ಬರೋ ಅಂಥದ್ದು ಆ್ಯಾವ್ರೇಜ್ ಪ್ರಾಫಿಟ್. ಅದೇ ಆ್ಯಾವ್ರೇಜ್ ಪ್ರಾಫಿಟ್ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಮ್ಮಲ್ಲಿ ಲಾಸ್ಟ್ ಇಯರ್ ಪ್ರಾಫಿಟ್ ಅಂತ ಹೇಳ್ತಾರೆ. ಲಾಸ್ಟ್ ಇಯರ್ ಪ್ರಾಫಿಟ್ ಅಂದರೆ ನಾವು ಯಾವ್ದು ತೊಗೊಳ್ಬೇಕು, ಡೈಡ್ ಆಗಿರೋ ಡೇಟ್ದು ಪ್ರೀವಿಯಸ್ ಇಯರ್ ತೊಗೊಳ್ಬೇಕು. ಇಲ್ಲಿ ಡೈಡ್ ಆಗಿರೋದು 24 ಅಂದರೆ ಸೊ ನಾವು 23-24ದು 15,000 ತೊಗೊಳ್ಬೇಕಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನು. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂದಾಗ 2 ಬೇಸಲ್ಲಿ ನಾವು ಸಸ್ಪೆನ್ಸ್ನ ಫೈಂಡ್ ಔಟ್ ಮಾಡ್ತೇವೆ. ಒಂದು ಆ್ಯಾವ್ರೇಜ್ ಪ್ರಾಫಿಟ್, ಇನ್ನೊಂದು ಲಾಸ್ಟ್ ಇಯರ್ ಪ್ರಾಫಿಟ್. ಆ್ಯಾವ್ರೇಜ್ ಪ್ರಾಫಿಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ 3 ಇಯರ್ಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿ ಬರೋದು 16,000. ಇದನ್ನು ಸಸ್ಪೆನ್ಸ್ ಅಕೌಂಟ್ ಕ್ಯಾಲ್ಕುಲೇಷನ್ಗೆ ತಗೊಳ್ಬೇಕು. ಅದೇ ನಾವು ಏನಾದರೂ ಸಮ್ಮಲ್ಲಿ ಲಾಸ್ಟ್ ಇಯರ್ ಅಂತ ಕೊಟ್ಟಿದ್ರೆ, ಆ್ಯಾವ್ರೇಜ್ ಬದಲು ಲಾಸ್ಟ್ ಇಯರ್ ಅಂತ ಮೆನ್ಷನ್ ಮಾಡಿದರೆ ಲಾಸ್ಟ್ ಇಯರ್ ಎಷ್ಟಿದೆ, 15,000 ಇದೆ. ಈ 15,000ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಈಗ ಇಲ್ಲಿ ಪ್ರಿಪೇರ್ ಮಾಡೋಕ್ಕೆ ಹೇಳಿರೋದೇನು, ರಕ್ಷಿತಾಸ್ ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ರಕ್ಷಿತಾಸ್ ಎಕ್ಸಿಕ್ಯೂಟರ್ ಅಕೌಂಟ್. ಈ ರಕ್ಷಿತಾ ಎಕ್ಸಿಕ್ಯೂಟರ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟು ಇಂಟರ್ವೀನಿಂಗ್ ಪಿರಿಯಡ್ನ ಫೈಂಡ್ ಔಟ್ ಮಾಡಬೇಕು. ಇಂಟರ್ವೀನಿಂಗ್ ಪಿರಿಯಡ್ ಅಂತ ಹೇಳಿದ್ರೇನು, ಬ್ಯಾಲೆನ್ಸ್ ಶೀಟ್ ಡೇಟ್ ಆ್ಯಂಡ್ ದೆನ್ ಡೆತ್ ಆಗಿರೋ ಪಾರ್ಟ್ನರ್ದು ಡೇಟ್. ಸೊ ಅಲ್ಲಿ ಬಿಟ್ವೀನ್ ಇರೋಂಥ ಪೀರಿಯಡ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಡೇಟು ಟಿಲ್ ದ ಡೇಟ್ ಆಫ್ ಡೆತ್ ಆಫ್ ದ ಪಾರ್ಟ್ನರ್, ದಟ್ ಪೀರಿಯಡ್ ಇಸ್ ಕಾಲ್ಡ್ ಆಸ್ ಅನ್ ಇಂಟರ್ವೀನಿಂಗ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಬ್ಯಾಲೆನ್ಸ್ ಶೀಟ್ ಡೇಟು 31st ಇದೆ. ಸೊ ರಕ್ಷಿತಾ ಡೈಡ್ ಆಗಿರೋದು 1st ಜುಲೈಯಲ್ಲಿದೆ. ಸೊ 31st ಎಂಡ್ ಆಗಿರೋದ್ರಿಂದ ಆ ಮಂತ್ ಕೌಂಟ್ಗೆ ತಗೊಳ್ಬಾರ್ದು. ಸೊ ಅಪ್ ಟು ಜುಲೈ 1st ಡೈಡ್ ಆಗಿರೋದ್ರಿಂದ ನಾವು ಜೂನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ, 3 ಮಂತ್ಸ್ ಬರುತ್ತೆ. ಅಂದರೆ ಇಂಟರ್ವೀನಿಂಗ್ ಪೀರಿಯಡ್ ಎಷ್ಟಾಗುತ್ತೆ ಇಲ್ಲಿ, 3 ಮಂತ್ಸ್. ಸಮ್ಮಲ್ಲಿ ನಮಗೆ ಎಕ್ಸಿಕ್ಯೂಟರ್ ಅಕೌಂಟ್ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಸ್ ಯೂಶ್ವಲ್ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ 12 ಮಾರ್ಕ್ಸ್ ಸಮ್ ಮಾಡಬೇಕಾದ್ರೆ ನಾವು ಯಾವುದೆಲ್ಲ 3 ಟ್ರಾನ್ಸಾಕ್ಷನ್ಸ್ ತಗೊಳ್ತೀವಿ ಬ್ಯಾಲೆನ್ಸ್ ಶೀಟಿಂದ, ಕ್ಯಾಪಿಟಲ್, ರಿಸರ್ವ್ ಫಂಡ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿರೋಂಥ ಟ್ರಾನ್ಸಾಕ್ಷನ್ಸ್ನ ಇಲ್ಲಿ ತಗೊಳ್ಬೇಕಾಗಿರುತ್ತೆ. ಸೊ ನಮಗೆ ಇಲ್ಲಿ ಪ್ರಿಪೇರ್ ಮಾಡೋಕ್ಕೆ ಹೇಳಿರೋದು ರಕ್ಷಿತಾ ಎಕ್ಸಿಕ್ಯೂಟರ್ ಆಗಿರೋದ್ರಿಂದ ರಕ್ಷಿತಾದು ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ ಫಂಡ್. ಸಮ್ಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿಲ್ಲ. ಈಗ ಕೊಟ್ಟಿರೋದು ರಿಸರ್ವ್ ಫಂಡ್ ಆ್ಯಂಡ್ ರಕ್ಷಿತಾ ಕ್ಯಾಪಿಟಲ್. ಎರಡೂ ಕೂಡ ಲಯಾಬಿಲಿಟಿ ಇದೆ. ಒನ್ ಅಕೌಂಟಿಂದ ಅನದರ್ ಅಕೌಂಟ್ಗೆ ಪೋಸ್ಟಿಂಗ್ ಆಗಬೇಕಾದ್ರೆ ಇಟ್ ಈಸ್ ಆಲ್ವೇಸ್ ಮೇಂಟೈನ್ ಆನ್ ಆಪೋಸಿಟ್ ಸೈಡ್. ಸೊ ಅಂದರೆ ಕ್ರೆಡಿಟಲ್ಲಿ ಬರಬೇಕು. ರಕ್ಷಿತಾ ಎಕ್ಸಿಕ್ಯೂಟರ್ ಪ್ರಿಪೇರ್ ಮಾಡ್ತಾ ಇದ್ದರೆ ನಾವು ರಕ್ಷಿತಾ ಕ್ಯಾಪಿಟಲ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಬೇಕು. ಅದೇ ಸಮ್ಮಲ್ಲಿ ಪ್ರಿಪೇರ್ ರಕ್ಷಿತಾ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಟ್ಟಿದ್ದರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ, ಇದು ಕೂಡ ತುಂಬ ಇಂಪಾರ್ಟೆಂಟು. 12 ಮಾರ್ಕ್ಸ್ 6 ಮಾರ್ಕ್ಸ್ ಸಮ್ಸು ಡೆತ್ ಒಂದು ಕಂಪಲ್ಸರಿಯಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ರೆಗ್ಯುಲರ್ ಕ್ವಶನ್ ಇದು. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಿಕ್ಯೂಟರ್ ಕೊಟ್ಟಿದ್ದೆ ರಕ್ಷಿತಾ ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡಬೇಕು. ಅದೇ ಸಮ್ಮಲ್ಲಿ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಟ್ಟಿದ್ದರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕ್ಯಾಪಿಟಲಲ್ಲಿ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡಬಾರ್ದು, ಲಾಸ್ಟ್ ಇಯರ್ ಕ್ಯಾಪಿಟಲ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ರಕ್ಷಿತಾದು ಕ್ಯಾಪಿಟಲ್ ಎಷ್ಟಿರೋದು 10,000. ಆ 10,000ನ ರೆಕಾರ್ಡ್ ಮಾಡಿ. ನೆಕ್ಸ್ಟು ರಿಸರ್ವ್ ಫಂಡ್ ಎಷ್ಟಿದೆ, 20,000 ಇದೆ. ಈ 20,000ನ ರೇಷಿಯೋಸಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ರಕ್ಷಿತಾ ರೇಷಿಯೋ ಎಷ್ಟಿದೆ, 1. ಸೊ 20,000 ಇಂಟು 1/4 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 5,000 ಬರುತ್ತೆ. ಸೊ ನೆಕ್ಸ್ಟು ಸಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿ ಪ್ರಿಪೇರ್ ಮಾಡ್ತಾ ಬರಬೇಕು. ಇಲ್ಲಿ ನೋಡಿ, ಕ್ಯಾಪಿಟಲ್ ಆಲ್ರೆಡಿ ನಾವು ಕ್ಯಾಪಿಟಲ್ನ ಪೋಸ್ಟಿಂಗ್ ಮಾಡಿದ್ದೇವೆ. ನೆಕ್ಸ್ಟು ಟ್ರಾನ್ಸಾಕ್ಷನ್ ರಿಸರ್ವ್ ಫಂಡ್ನ ಆಲ್ರೆಡಿ ನಾವು ರೇಷಿಯೋಸಲ್ಲಿ ಕೊಟ್ಟಿದ್ದೇವೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 12% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸೊ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟ್ 10,000, ಇಂಟ್ರೆಸ್ಟ್ ರೇಟು 12%. ಆ್ಯಂಡ್ ಆಲ್ಸೋ ಇಯರ್ ವಿ ಹ್ಯಾವ್ ಟು ಮೇಂಟೈನ್ ದ ಇಂಟರ್ವೀನಿಂಗ್ ಪೀರಿಯಡ್. ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ 3 ಮಂತ್ಸ್ ಅಂತ ಹೇಳಿ. ಸೊ ಎಷ್ಟು ಬರುತ್ತೆ, 300 ಬರುತ್ತೆ. ನೆಕ್ಸ್ಟ್ ಹರ್ ಶೇರ್ ಆಫ್ ಪ್ರಾಫಿಟ್
till the date of death based on the average profit. ಸೊ ಆವರೇಜ್ ಪ್ರಾಫಿಟ್ನ ಆಲ್ರೆಡಿ ನಾವು ವರ್ಕಿಂಗ್ ನೋಟಲ್ಲಿ ಮೇಂಟೈನ್ ಮಾಡಿದ್ದೇವೆ 16,000. ಆ 16,000 ಇಂಟು 3/12 ಇಂಟು 1/4 ರೇಷಿಯೋ ಮತ್ತು ಮಂತ್ ಹಾಕ್ಕೊಳ್ಬೇಕು. ಇದು 16,000 ಪ್ರೀವಿಯಸ್ ಇಯರಲ್ಲಿ 3 ಪಾರ್ಟ್ನರ್ಸ್ಗೆ ಇರೋದ್ರಿಂದ ನಾವು ನಮಗೆ ಬೇಕಾಗಿರೋದು ರಕ್ಷಿತಂದು ಶೇರು. ಅವಳು ಎಷ್ಟು ಮಂತ್ ಮಾತ್ರ ಪ್ರಾಫಿಟ್ನ ರಿಸೀವ್ ಮಾಡಿದ್ದಾರೆ, ಜಸ್ಟ್ 3 ಮಂತ್ಸ್. ಸೊ ಅದಕ್ಕೆ 1,000 ಅಂತೇಳಿ ಮೆನ್ಷನ್ ಮಾಡಬೇಕು. ಈ 16,000 ಎಲ್ಲಿದೆ ಅಂತ ಹೇಳಿದ್ರೆ ವರ್ಕಿಂಗ್ ನೋಟಲ್ಲಿ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ ಆವ್ರೇಜ್ ಪ್ರಾಫಿಟ್ನ, ಅದನ್ನು ತಗೊಳ್ಬೇಕು. ಓಕೆ, ನೆಕ್ಸ್ಟ್ ಹರ್ ಶೇರ್ ಆಫ್ ಗುಡ್ ವಿಲ್ ಅಂತ ಇದೆ. ಸೊ ಗುಡ್ ವಿಲ್ಲು ಕೂಡ ನಾವು ವರ್ಕಿಂಗ್ ನೋಟಲ್ಲಿ ಮೇಂಟೈನ್ ಮಾಡಿದ್ದೇವೆ. ಆಫ್ಟರ್ ದ ಡೆತ್ ಆಫ್ ರಕ್ಷಿತಾ ದ ಗುಡ್ ವಿಲ್ ಇಸ್ ಓನ್ಲಿ ಎಂಜಾಯ್ಡ್ ಬೈ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್. ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ 8,000, 4,000. ಈಗ ನಾನು ಮಾಡಿರೋದು ಯಾವುದ್ರದ್ದು ಕ್ಯಾಲ್ಕುಲೇಷನ್ನು, ಗುಡ್ ವಿಲ್ ಆಫ್ ದ ಫರ್ಮ್ ಕ್ಯಾಲ್ಕುಲೇಷನ್ನ ಮಾಡಿರೋದು. ಸೊ ಇದು ಫರ್ಮಲ್ಲಿ ಅಂದಾಗ 8,000 ಮತ್ತು 4,000 ಬರುತ್ತೆ. ಓಕೆ, ಡೆತ್ ಆಫ್ ಎ ಪಾರ್ಟ್ನರಲ್ಲಿ 2 ರೀತಿಯಾದಂಥ ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ ಇದೆ. ಒಂದು ಫರ್ಮ್ ಅಂದಾಗ ಯಾವ ಪಾರ್ಟ್ನರ್ ಡೈಡ್ ಆಗಿದ್ದಾನೆ ಅವನದು ಶೇರು ಬಂದಿರೋ ಅಂಥ ಆನ್ಸರ್ನ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಗೆ ರಿಮೈನಿಂಗ್ ಶೇರ್ಸಲ್ಲಿ ಕೊಡಬೇಕು. ಅದೇ ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಅಂದರೆ ಇದು ಕ್ಯಾಲ್ಕುಲೇಷನ್. ಅದೇ ಹಿಸ್ ಶೇರ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಗುಡ್ ವಿಲ್ ಅಮೌಂಟ್ ಇಂಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಶೇರ್ನ ಅಪ್ಲೈ ಮಾಡಬೇಕು. ಈ 2 ಟ್ರಾನ್ಸಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ವ್ಯಾಲ್ಯೂಡ್ ಆಫ್ ದ ಫರ್ಮ್ ಅಂದರೆ ಫಸ್ಟು ಡೈಡ್ ಆಗಿರೋ ರೇಷಿಯೋ ಇಂಟು ಕಂಟಿನ್ಯೂಯಿಂಗ್ ರೇಷಿಯೋ. ಅದೇ ನಮಗೆ ಹಿಸ್ ಗುಡ್ ವಿಲ್ ಅಂತ ಕೊಟ್ಟಿದ್ರೆ ಅಥವಾ ಹರ್ ಗುಡ್ ವಿಲ್ ಅಂತ ಕೊಟ್ಟಿದ್ರೆ ಗುಡ್ ವಿಲ್ ಅಮೌಂಟ್ ಇಂಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಶೇರನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ಶಿ ಹ್ಯಾಡ್ ಆಲ್ಸೋ ವಿತ್ಡ್ರಾನ್ ಅಂತ ಹೇಳಿದ್ರೆ ಡ್ರಾಯಿಂಗ್ ಯಾವಾಗಲೂ ಕೂಡ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅವಳು ಡೈಡ್ ಆಗೋ ತನಕನೂ ಕೂಡ ವಿತ್ಡ್ರಾ ಮಾಡಿರೋಂಥ ಅಮೌಂಟು 5,000 ಇದೆ. ಸೊ ಈ 5,000ನ ನಾವು ಡೈರೆಕ್ಟಾಗಿ ಡೆಬಿಟ್ ಸೈಡಲ್ಲಿ ಟು ಡ್ರಾಯಿಂಗ್ಸ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ದೆನ್ ಆ್ಯಡ್ ಬೋತ್ ದ ಸೈಡ್. ಓಕೆ, ಯಾವುದು ಜಾಸ್ತಿ ಇದೆ ಅಂತ ನೋಡಿ ಲೆಸ್ ಮಾಡಿ ಬರೋದು ಏನಾಗಿರುತ್ತೆ, ಇಲ್ಲಿ ಎಕ್ಸಿಕ್ಯೂಟರ್ ಪ್ರಿಪೇರ್ ಮಾಡಿರೋದ್ರಿಂದ ನಮಗೆ ಬರುವಂಥ ಬ್ಯಾಲೆನ್ಸಿಂಗ್ ಫಿಗರು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಅದೇ ಪ್ರಾಬ್ಲಮಲ್ಲಿ ಕ್ಯಾಪಿಟಲ್ ಅಂತ ಕೊಟ್ಟಿದ್ದರೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಬ್ಯಾಲೆನ್ಸ್ ಬ್ರಾಡ್ ಡೌನು. ನೆಕ್ಸ್ಟು ರಕ್ಷಿತಾದು ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಸೊ ಇದನ್ನು ನಾವು ಮತ್ತೆ ಇಲ್ಲಿ ರಿಪೀಟ್ ಮಾಡಿದ್ದೀನಿ, ತುಂಬಾ ಇಂಪಾರ್ಟೆಂಟ್. ಕ್ಯಾಪಿಟಲ್ ಇದ್ದರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಫಿಗರ್ನ ಹೇಗೆ ಟ್ರೀಟ್ ಮಾಡಬೇಕು, ಎಕ್ಸಿಕ್ಯೂಟರ್ ಇದ್ದರೆ ಏನಂತ ರೆಕಾರ್ಡ್ ಮಾಡಬೇಕು, ಮತ್ತು ಬ್ಯಾಲೆನ್ಸಿಂಗ್ ಫಿಗರ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ. ಡೆತ್ ಆಫ್ ಎ ಪಾರ್ಟ್ನರ್ ಒಂದು 6 ಮಾರ್ಕ್ಸ್ ಸಮ್ಮು, ರೆಗ್ಯುಲರ್ ಕ್ವಶನ್ಸು. ಈ 2 ಪ್ಯಾಟ್ರನ್ಸಲ್ಲಿ ನೀವು ಫಾಲೋ ಮಾಡಬೇಕು. ಓಕೆ, ಥ್ಯಾಂಕ್ ಯು.